ಹೊತ್ತು ಹಡಗು ಬರ್ತಾ ಇರೋದು. ರಷ್ಯಾದ ಅಕ್ವಾ ಟೈಟಾನ್ ಈಗ ಮಂಗಳೂರಿಗೆ ಸಂಜೆ ಬರುತ್ತೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇರೋದು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಡಾಕಿಂಗ್ ಆಗುತ್ತೆ. ಡಾಕಿಂಗ್ ಆಗಿ ಈಗಾಗಲೇ ಬಂದರಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಕ್ವಾ ಟೈಟಾನ್ ಬರ್ತಾ ಇರುವಂತದ್ದು ನಾನಾ ರೀತಿಯ ಭರವಸೆಗಳನ್ನ ಮೂಡಿಸಿದೆ. ಕಾರಣ ಕಚ್ಚಾ ತೈಲ ಬರ್ತಾ ಇದ್ದಂತೆ ರಿಫೈನರಿಗಳಿಗೆ ಅದನ್ನ ಕಳಿಸಿ ಎಲ್ಪಿಜಿ ಆಗಿ ಕನ್ವರ್ಟ್ ಮಾಡಿ ಆ ಕಚ್ಚಾ ತೈಲದಿಂದ ಸಿಗುವ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಆಗ್ಲಿಕ್ಕಿದೆ. ಶಿವಾಲಿಕ್ ಹಡಗು 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ನಂದಾದೇವಿಯು ಕೂಡ 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡ್ಬಂತು. ಈಗ ರಷ್ಯಾದ ಅಕ್ವಾ ಟೈಟಾನ್ ಎಂಬ ಹಡಗು ಕಚ್ಚಾ ತೈಲವನ್ನ ತಗೊಂಡ್ಬರ್ತಾ ಇದೆ. ಇವತ್ತು ಸಂಜೆ 8 ಗಂಟೆಗೆ ಮಂಗಳೂರು ಪೋರ್ಟ್ಗೆ ಇದು ಆಗಮಿಸಲಿಕ್ಕಿದೆ. ಡಾಕಿಂಗ್ ಆಗಿ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿವೆ. ಹೊತ್ತು ಹಡಗು ಬರ್ತಾ ಇರೋದು. ರಷ್ಯಾದ ಅಕ್ವಾ ಟೈಟಾನ್ ಈಗ ಮಂಗಳೂರಿಗೆ ಸಂಜೆ ಬರುತ್ತೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇರೋದು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಡಾಕಿಂಗ್ ಆಗುತ್ತೆ. ಡಾಕಿಂಗ್ ಆಗಿ ಈಗಾಗಲೇ ಬಂದರಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಕ್ವಾ ಟೈಟಾನ್ ಬರ್ತಾ ಇರುವಂತದ್ದು ನಾನಾ ರೀತಿಯ ಭರವಸೆಗಳನ್ನ ಮೂಡಿಸಿದೆ. ಕಾರಣ ಕಚ್ಚಾ ತೈಲ ಬರ್ತಾ ಇದ್ದಂತೆ ರಿಫೈನರಿಗಳಿಗೆ ಅದನ್ನ ಕಳಿಸಿ ಎಲ್ಪಿಜಿ ಆಗಿ ಕನ್ವರ್ಟ್ ಮಾಡಿ ಆ ಕಚ್ಚಾ ತೈಲದಿಂದ ಸಿಗುವ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಆಗ್ಲಿಕ್ಕಿದೆ. ಶಿವಾಲಿಕ್ ಹಡಗು 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ನಂದಾದೇವಿಯು ಕೂಡ 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡ್ಬಂತು. ಈಗ ರಷ್ಯಾದ ಅಕ್ವಾ ಟೈಟಾನ್ ಎಂಬ ಹಡಗು ಕಚ್ಚಾ ತೈಲವನ್ನ ತಗೊಂಡ್ಬರ್ತಾ ಇದೆ. ಇವತ್ತು ಸಂಜೆ 8 ಗಂಟೆಗೆ ಮಂಗಳೂರು ಪೋರ್ಟ್ಗೆ ಇದು ಆಗಮಿಸಲಿಕ್ಕಿದೆ. ಡಾಕಿಂಗ್ ಆಗಿ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿವೆ. ಹೊತ್ತು ಹಡಗು ಬರ್ತಾ ಇರೋದು. ರಷ್ಯಾದ ಅಕ್ವಾ ಟೈಟಾನ್ ಈಗ ಮಂಗಳೂರಿಗೆ ಸಂಜೆ ಬರುತ್ತೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇರೋದು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಡಾಕಿಂಗ್ ಆಗುತ್ತೆ. ಡಾಕಿಂಗ್ ಆಗಿ ಈಗಾಗಲೇ ಬಂದರಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಕ್ವಾ ಟೈಟಾನ್ ಬರ್ತಾ ಇರುವಂತದ್ದು ನಾನಾ ರೀತಿಯ ಭರವಸೆಗಳನ್ನ ಮೂಡಿಸಿದೆ. ಕಾರಣ ಕಚ್ಚಾ ತೈಲ ಬರ್ತಾ ಇದ್ದಂತೆ ರಿಫೈನರಿಗಳಿಗೆ ಅದನ್ನ ಕಳಿಸಿ ಎಲ್ಪಿಜಿ ಆಗಿ ಕನ್ವರ್ಟ್ ಮಾಡಿ ಆ ಕಚ್ಚಾ ತೈಲದಿಂದ ಸಿಗುವ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಆಗ್ಲಿಕ್ಕಿದೆ. ಶಿವಾಲಿಕ್ ಹಡಗು 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ನಂದಾದೇವಿಯು ಕೂಡ 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡ್ಬಂತು. ಈಗ ರಷ್ಯಾದ ಅಕ್ವಾ ಟೈಟಾನ್ ಎಂಬ ಹಡಗು ಕಚ್ಚಾ ತೈಲವನ್ನ ತಗೊಂಡ್ಬರ್ತಾ ಇದೆ. ಇವತ್ತು ಸಂಜೆ 8 ಗಂಟೆಗೆ ಮಂಗಳೂರು ಪೋರ್ಟ್ಗೆ ಇದು ಆಗಮಿಸಲಿಕ್ಕಿದೆ. ಡಾಕಿಂಗ್ ಆಗಿ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿವೆ. ಹೊತ್ತು ಹಡಗು ಬರ್ತಾ ಇರೋದು. ರಷ್ಯಾದ ಅಕ್ವಾ ಟೈಟಾನ್ ಈಗ ಮಂಗಳೂರಿಗೆ ಸಂಜೆ ಬರುತ್ತೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇರೋದು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಡಾಕಿಂಗ್ ಆಗುತ್ತೆ. ಡಾಕಿಂಗ್ ಆಗಿ ಈಗಾಗಲೇ ಬಂದರಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಕ್ವಾ ಟೈಟಾನ್ ಬರ್ತಾ ಇರುವಂತದ್ದು ನಾನಾ ರೀತಿಯ ಭರವಸೆಗಳನ್ನ ಮೂಡಿಸಿದೆ. ಕಾರಣ ಕಚ್ಚಾ ತೈಲ ಬರ್ತಾ ಇದ್ದಂತೆ ರಿಫೈನರಿಗಳಿಗೆ ಅದನ್ನ ಕಳಿಸಿ ಎಲ್ಪಿಜಿ ಆಗಿ ಕನ್ವರ್ಟ್ ಮಾಡಿ ಆ ಕಚ್ಚಾ ತೈಲದಿಂದ ಸಿಗುವ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಆಗ್ಲಿಕ್ಕಿದೆ. ಶಿವಾಲಿಕ್ ಹಡಗು 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ನಂದಾದೇವಿಯು ಕೂಡ 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡ್ಬಂತು. ಈಗ ರಷ್ಯಾದ ಅಕ್ವಾ ಟೈಟಾನ್ ಎಂಬ ಹಡಗು ಕಚ್ಚಾ ತೈಲವನ್ನ ತಗೊಂಡ್ಬರ್ತಾ ಇದೆ.
ಇವತ್ತು ಸಂಜೆ 8 ಗಂಟೆಗೆ ಮಂಗಳೂರು ಪೋರ್ಟ್ಗೆ ಇದು ಆಗಮಿಸಲಿಕ್ಕಿದೆ. ಡಾಕಿಂಗ್ ಆಗಿ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿವೆ. ಹೊತ್ತು ಹಡಗು ಬರ್ತಾ ಇರೋದು ರಷ್ಯಾದ ಅಕ್ವಾ ಟೈಟಾನ್ ಈಗ ಮಂಗಳೂರಿಗೆ ಸಂಜೆ ಬರುತ್ತೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇರೋದು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಡಾಕಿಂಗ್ ಆಗುತ್ತೆ. ಡಾಕಿಂಗ್ ಆಗಿ ಈಗಾಗಲೇ ಬಂದರಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಕ್ವಾ ಟೈಟಾನ್ ಬರ್ತಾ ಇರುವಂತದ್ದು ನಾನಾ ರೀತಿಯ ಭರವಸೆಗಳನ್ನ ಮೂಡಿಸಿದೆ. ಕಾರಣ ಕಚ್ಚಾ ತೈಲ ಬರ್ತಾ ಇದ್ದಂತೆ ರಿಫೈನರಿಗಳಿಗೆ ಅದನ್ನ ಕಳಿಸಿ ಎಲ್ಪಿಜಿ ಆಗಿ ಕನ್ವರ್ಟ್ ಮಾಡಿ ಆ ಕಚ್ಚಾ ತೈಲದಿಂದ ಸಿಗುವ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಆಗ್ಲಿಕ್ಕಿದೆ. ಶಿವಾಲಿಕ್ ಹಡಗು 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ನಂದಾದೇವಿಯು ಕೂಡ 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡ್ಬಂತು. ಈಗ ರಷ್ಯಾದ ಅಕ್ವಾ ಟೈಟಾನ್ ಎಂಬ ಹಡಗು ಕಚ್ಚಾ ತೈಲವನ್ನ ತಗೊಂಡ್ಬರ್ತಾ ಇದೆ. ಇವತ್ತು ಸಂಜೆ 8 ಗಂಟೆಗೆ ಮಂಗಳೂರು ಪೋರ್ಟ್ಗೆ ಇದು ಆಗಮಿಸಲಿಕ್ಕಿದೆ. ಡಾಕಿಂಗ್ ಆಗಿ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿವೆ. ಹೊತ್ತು ಹಡಗು ಬರ್ತಾ ಇರೋದು ರಷ್ಯಾದ ಅಕ್ವಾ ಟೈಟಾನ್ ಈಗ ಮಂಗಳೂರಿಗೆ ಸಂಜೆ ಬರುತ್ತೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇರೋದು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಡಾಕಿಂಗ್ ಆಗುತ್ತೆ. ಡಾಕಿಂಗ್ ಆಗಿ ಈಗಾಗಲೇ ಬಂದರಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಕ್ವಾ ಟೈಟಾನ್ ಬರ್ತಾ ಇರುವಂತದ್ದು ನಾನಾ ರೀತಿಯ ಭರವಸೆಗಳನ್ನ ಮೂಡಿಸಿದೆ. ಕಾರಣ ಕಚ್ಚಾ ತೈಲ ಬರ್ತಾ ಇದ್ದಂತೆ ರಿಫೈನರಿಗಳಿಗೆ ಅದನ್ನ ಕಳಿಸಿ ಎಲ್ಪಿಜಿ ಆಗಿ ಕನ್ವರ್ಟ್ ಮಾಡಿ ಆ ಕಚ್ಚಾ ತೈಲದಿಂದ ಸಿಗುವ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಆಗ್ಲಿಕ್ಕಿದೆ. ಶಿವಾಲಿಕ್ ಹಡಗು 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ನಂದಾದೇವಿಯು ಕೂಡ 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡ್ಬಂತು. ಈಗ ರಷ್ಯಾದ ಅಕ್ವಾ ಟೈಟಾನ್ ಎಂಬ ಹಡಗು ಕಚ್ಚಾ ತೈಲವನ್ನ ತಗೊಂಡ್ಬರ್ತಾ ಇದೆ. ಇವತ್ತು ಸಂಜೆ 8 ಗಂಟೆಗೆ ಮಂಗಳೂರು ಪೋರ್ಟ್ಗೆ ಇದು ಆಗಮಿಸಲಿಕ್ಕಿದೆ. ಡಾಕಿಂಗ್ ಆಗಿ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿವೆ. ಹೊತ್ತು ಹಡಗು ಬರ್ತಾ ಇರೋದು ರಷ್ಯಾದ ಅಕ್ವಾ ಟೈಟಾನ್ ಈಗ ಮಂಗಳೂರಿಗೆ ಸಂಜೆ ಬರುತ್ತೆ. ಅಕ್ವಾ ಟೈಟಾನ್ ಸೇರಿ 7 ತೈಲ ಟ್ಯಾಂಕರ್ಗಳು ಮಂಗಳೂರಿಗೆ ಬರ್ತಾ ಇರೋದು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿನಲ್ಲಿ ಅಕ್ವಾ ಟೈಟಾನ್ ಡಾಕಿಂಗ್ ಆಗುತ್ತೆ. ಡಾಕಿಂಗ್ ಆಗಿ ಈಗಾಗಲೇ ಬಂದರಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಕ್ವಾ ಟೈಟಾನ್ ಬರ್ತಾ ಇರುವಂತದ್ದು ನಾನಾ ರೀತಿಯ ಭರವಸೆಗಳನ್ನ ಮೂಡಿಸಿದೆ. ಕಾರಣ ಕಚ್ಚಾ ತೈಲ ಬರ್ತಾ ಇದ್ದಂತೆ ರಿಫೈನರಿಗಳಿಗೆ ಅದನ್ನ ಕಳಿಸಿ ಎಲ್ಪಿಜಿ ಆಗಿ ಕನ್ವರ್ಟ್ ಮಾಡಿ ಆ ಕಚ್ಚಾ ತೈಲದಿಂದ ಸಿಗುವ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಆಗ್ಲಿಕ್ಕಿದೆ. ಶಿವಾಲಿಕ್ ಹಡಗು 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ನಂದಾದೇವಿಯು ಕೂಡ 40,000 ಟನ್ ಎಲ್ಪಿಜಿಯನ್ನ ತಗೊಂಡ್ಬಂತು. ಜಾಗ್ಲಡ್ಕಿ 80,000 ಟನ್ ಕಚ್ಚಾ ತೈಲವನ್ನ ತಗೊಂಡ್ಬಂತು. ಈಗ ರಷ್ಯಾದ ಅಕ್ವಾ ಟೈಟಾನ್ ಎಂಬ ಹಡಗು ಕಚ್ಚಾ ತೈಲವನ್ನ ತಗೊಂಡ್ಬರ್ತಾ ಇದೆ. ಇವತ್ತು ಸಂಜೆ 8 ಗಂಟೆಗೆ ಮಂಗಳೂರು ಪೋರ್ಟ್ಗೆ ಇದು ಆಗಮಿಸಲಿಕ್ಕಿದೆ. ಡಾಕಿಂಗ್ ಆಗಿ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿವೆ.